ನಾನು ನನಗೊಂದು ಸಣ್ಣ ಗೆಸ್ ಇದೆ ಅಷ್ಟೇನೆ. ಅವರು ಕೂಡ ಶಿವಣ್ಣ ಯಾವ ತರ ಒಂದು ಹೆಲ್ತ್ ಇಶ್ಯೂ ಫೇಸ್ ಮಾಡಿದ್ರು, ಆ ತರ ಇಶ್ಯೂ ಫೇಸ್ ಮಾಡಿದ್ದವ್ರೆ ಇದ್ದಿರಬಹುದು ಅಂತ. ನಾನು ಪೂರ್ತಿ ಕರೆಕ್ಟೋ ಪೂರ್ತಿ ಸರಿ ಇಲ್ಲ, ನನಗೆ ಐ ಡೋಂಟ್ ನೋ. ನಿರ್ಮಾಪಕರ ಬಗ್ಗೆ ಮಾತಾಡ್ಬೇಕು, ಅನ್ನದಾತರ ಬಗ್ಗೆ. ಅಯ್ಯೋ ನಿಜವಾಗ್ಲು ಅವ್ರದೇ ಮೈನ್ ಅಲ್ವಾ, ಇಷ್ಟು ಜನ ಗುರ್ಸ್ಕೋಬೇಕು ಅಂದ್ರೆ ಈಸಿ ಟಾಸ್ಕ್ ಅಲ್ಲ. ಅದರಲ್ಲೇ ಕ್ರೆಡಿಟ್ ನಾನು ಯಾವಾಗ ಕೊಡೋದು ಅನ್ನದಾತರಿಗೆ ಎಲ್ಲ ಅವರಿಂದಾನೆ. ಆಕ್ಚುಲಿ ಕಥೆ ಹೇಳಿದಾಗ ಅದನ್ನ ಕೇಳಿ ನೋಡಿ, ಆಮೇಲೆ ಅವ್ರ ಸ್ಕೇಲ್ ಇದೆಯಲ್ಲ ಅದನ್ನ ಅಷ್ಟು ಸುಲಭ ಅಲ್ಲ. ಅದೇ ಹೇಳಿದ್ರೆ ಹಣ ಹಾಕಿ ಸಿನಿಮಾ ಮಾಡೋದ್ ಬೇರೆ, ಹಣ ಸುರಿದ್ ಸಿನಿಮಾ ಮಾಡೋದ್ ಬೇರೆ. ಇದಷ್ಟು ಕೇಳತ್ತಿ ಸಿನಿಮಾ. ಕರೆಕ್ಟ್. ಅದನ್ನ ಅವ್ರು ಏನು ಇದ್ ಮಾಡ್ದೇನೆ ನಾನು ಹಿಂಗೇ ಮಾಡ್ತೀನಿ ಅಂತ. ಆಮೇಲೆ ಅವ್ರು ಏನ್ ಕಂಪಲ್ಷನ್ ಅಲ್ಲ, ಅವ್ರಿಗೇನೆ ಇಲ್ಲ ಇದು ಬೇಕು ಇದು ಮಾಡ್ಬೇಕು ಅಷ್ಟೇ ಸರ್, ಆತರ ಅವರು ಡೈರೆಕ್ಟರ್ಗೆ ಹೇಳ್ತಾ ಇರ್ಬೇಕಾದ್ರೆ ನಮ್ಗೆ ಹೇಳ್ತಾರೆ ಇಲ್ಲ ಸರ್ ಇದು ಬೇಕು ಮಾಡ್ಲೇಬೇಕು, ಆತರ ಪ್ರೊಡ್ಯೂಸರ್. ನಿಜವಾಗ್ಲು ಅವರು ತುಂಬಾ ಈ ತರ ಸಿನಿಮಾಗಳು ಮಾಡ್ಬೇಕು. ಅವರು ಈ ಸಿನಿಮಾ ಜನರ ಆಶೀರ್ವಾದ ಚೆನ್ನಾಗಿ ಸಿಗಬೇಕು. ನಿರ್ದೇಶಕರಷ್ಟೇ ಪ್ಯಾಷನೇಟ್ ಆಗಿರ್ಬೇಕಾಗುತ್ತೆ ನಿರ್ಮಾಪಕರು ಅನೇಕ ವಿಚಾರಗಳಲ್ಲಿ. ಅದರಲ್ಲಿ ಕಾಂಪ್ರಮೈಸ್ ಫಾರ್ಮುಲಾ ಬದಿಗೆ ತಂದುಬಿಟ್ರೆ ಎಷ್ಟೊಂದು ನಮ್ಗೆ ತೆರೆ ಮೇಲೆ ಅಲ್ಲಲ್ಲಿ ಇದು ಮುಕ್ಕಾದಂತೆ ಮುರಿದೋದಂತೆ ಅನ್ಸ್ಬಿಡುತ್ತೆ ನಮ್ಗೆ. ಸೊ ಅದೇ ಹೇಳ್ತಾ ಇದ್ರೆ ನಾವು ಶ್ರೀಮತಿ ಉಮಾ ರಮೇಶ್ ರೆಡ್ಡಿ ಅವರು ಇವ್ರದೆಲ್ಲ ಇನ್ವಾಲ್ವ್ಮೆಂಟ್. ಸೊ ಇನ್ನು ನಿಮ್ಮ ಕಡೆಯಿಂದ ದೊಡ್ಡ ದೊಡ್ಡ ಮೂವಿಗಳು ಬರ್ಬೇಕು ನಮ್ಗೆ. ಸೊ ಈ ತರ ನಿರ್ಮಾಪಕರ ಸಂತತಿನೂ ಜೋರಾಗಿ ಬೆಳಿಬೇಕು ಅಂತ ಹೇಳಿ. ಸೊ ಹೂಡಿಕೆದಾರರಿಗೂ ನಿರ್ಮಾಣಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ದುಡ್ಡು ಹಾಕೋದಕ್ಕೂ ಸಿನಿಮಾ ನಿರ್ಮಾಣ ಮಾಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ನಿರ್ಮಾಣ ಮಾಡೋದು ಅಂದ್ರೆ ನಿರ್ದೇಶಕನ ಕೈ ಬಲ ಮಾಡ್ಬೇಕು, ಅವನಿಗೆ ಏನೆಲ್ಲ ಬೇಕು, ಜೊತೆಗೆ ಸಿನಿಮಾಗೆ ಏನ್ ಬೇಕು ಅದನ್ನು ಕೂಡ ಕೊಡ್ತಾ ಬರ್ಬೇಕು. ಇವ್ರು ನಿರ್ಮಾಪಕರು, ಇವ್ರು ಇನ್ವೆಸ್ಟರ್ ಅಲ್ಲ. ಹಾಗಾಗಿ ದುಡ್ಡು ಹಾಕಿದವ್ರು ಮಾತ್ರ ನಿರ್ಮಾಣ ಆಗಲ್ಲ. ಅಂದ್ರೆ ಆ ಸಿನಿಮಾ ಕಟ್ಕೊಡ್ಬೇಕಲ್ವಾ, ಆ ಕಟ್ಕೊಡುವಂತ ಶಕ್ತಿ ಜೊತೆ ಈ ಯುಕ್ತಿ ಅದೆರಡೂ ಕೂಡ ರಮೇಶ್ ರೆಡ್ಡಿ ಅವರಲ್ಲಿದೆ. ಹೂ ಕೊಂಡ್ಕೊಂಡು ಬರೋದು ಬೇರೆ, ಅದನ್ನ ಪೋಣಿಸಿ ಹಾರ ಮಾಡೋದು ಬೇರೆ, ಬಹಳ ವ್ಯತ್ಯಾಸ ಇರುತ್ತೆ ಅಂತ ಹೇಳಿ. ಹೌದು ಸರ್, ನೋಡ್ತಾ ಇದ್ವಿ ಸರ್. ಮೂವಿ ಚೆನ್ನಾಗಾಗ್ಲಿ, ನಿಮ್ಮ ಮೂವರಿಂದ ದೊಡ್ಡ ಒಂದು ಮೂವಿ ಸಿಗ್ಲಿ, ಈ ವರ್ಷಾಂತ್ಯಕ್ಕೆ ಹೊಸ ವರ್ಷದಲ್ಲೂ ಕೂಡ ಅದು ಅಬ್ಬರಿಸ್ಲಿ ನಿಮ್ ಮೂವರ ಈ ಒಂದು ಪ್ರಯತ್ನ, ಅರ್ಜುನ್ ಜನ್ಯ ಅವರ ಪ್ರಯತ್ನ. ಈ ತರ ಒಂದು ಮೂವಿ ಗೆದ್ದರೆ ಚಿತ್ರರಂಗಕ್ಕೆ ಒಂದು 5-10 ವರ್ಷಗಳ ಕಾಲದ ಆಯುಷ್ಯ ಅದಕ್ಕೆ ತನ್ನಿಂತಾನೆ, ಅಂದ್ರೆ ವೈಭವಯುತ ಆಯುಷ್ಯ ಅಂತ ನಾನು ಕರೆಯೋದು. ಅದು ಜಾಸ್ತಿ. ಒಬ್ಬ ಹೀರೋಗೆ ಒಂದು ಮೂವಿ ಹಿಟ್ ಆದ್ರೆ ಒಂದು 100 days ಆಯ್ತು ಅಂದ್ರೆ ಅವ್ನು ಮಿನಿಮಮ್ 5-10 ವರ್ಷದ ಕೆರಿಯರ್ ಅವನು ಬಿಲ್ಡ್ ಆಯ್ತು ಅಂತ. ಚಿತ್ರರಂಗದ ಮಟ್ಟಿಗೆ ನಮ್ಮ ಇತ್ತೀಚಿನ ಒಂದು ಉದಾಹರಣೆಗಳನ್ನ ತಗೊಂಡ್ರು ಕೂಡ ದೇಶ ವಿದೇಶಗಳ ಮಟ್ಟದಲ್ಲಿ ನಮ್ಮ ಕಡೆ ತಿರುಗಿ ನೋಡುವಂತ ಆಯ್ತು ಅಂತ ಬಂದಾಗ ಆ ಕೊಡುಗೆ ಹಾಗೆ ಅಂತ ಹೇಳಿ. ಸೊ ಇದು ಈ 45 ಆ ತರ ಸಾಲಿಗೆ ಸೇರಿ ಇದು 100 ದಿನಗಳನ್ನ ಮಾಡಿ ಸಾವಿರಾರು ಜನಗಳಿಗೆ ಇನ್ನೂ ಕೆಲಸ ಸಿಕ್ಕಿ ನಿಮ್ಮ ಮೂವಿ ಅದ್ಭುತ ಯಶಸ್ಸು ಸಿಗ್ಲಿ. ಥ್ಯಾಂಕ್ ಯು ಶಿವಣ್ಣ. ಥ್ಯಾಂಕ್ ಯು ರಾಜ್ ಬಿ ಶೆಟ್ರೆ. ಸೊ 45 ಮೂವಿ 25ಕ್ಕೆ ಬರ್ತಾ ಇದೆ, ಡಿಸೆಂಬರ್ 25ಕ್ಕೆ. ಕ್ರಿಸ್ಮಸ್ ರಜೆ ಕೂಡ ಇರುತ್ತೆ, ಹೊಸ ವರ್ಷದ ಆರಂಭ ಕೂಡ ಹೌದು. ಡಿಸೆಂಬರ್ ತುಂಬಾ ಲಕ್ಕಿ ಅಂತ ಕೂಡ ಕರೀತಾರೆ. ಕನ್ನಡ ಚಿತ್ರರಂಗದಿಂದ ಭಾರತ ವಿಶ್ವದ ಸಿನಿಮಾ ರಂಗದಲ್ಲಿ ಮೈಲಿಗಲ್ಲಾಗುವಂತ ಸಿನಿಮಾ ಇದಾಗ್ಲಿ, ದೊಡ್ಡ ಮಟ್ಟದ ಒಂದು ಆನಂದವನ್ನ ಅನುಭವವನ್ನ ಈ ಸಿನಿಮಾ ನಿಮಗೆ ಕೊಡ್ಲಿ ಅಂತ ಹೇಳ್ತಾ ಸಂದರ್ಶನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.